ಸ್ನೇಹಿತರೆ ನಮಸ್ಕಾರ. ಅರೇಣು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮೊಂದಿಗೆ ಈ ವಿಡಿಯೋದಲ್ಲಿ ಇನ್ಶೂರೆನ್ಸ್ ರಿಲೇಟೆಡ್ ವಿಷಯಗಳನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಇನ್ಶೂರೆನ್ಸ್ ಯಾಕೆ ಬೇಕು, ಯಾಕೆ ಮಾಡಿಸ್ಬೇಕು, ಹೀಗೆ 10 ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ನಮ್ಮ ಲೈಫ್ ಹೇಗಾಗಿದೆ ಅಂದರೆ ತುಂಬಾ ಅನ್ಸರ್ಟನಿಟಿ ಕಣ್ರಿ. ಮನುಷ್ಯ ಯಾವಾಗ ಬೇಕಾದರೂ ಅನಾರೋಗ್ಯಕ್ಕೆ ತುತ್ತಾಗ್ಬೋದು, ಸಾವು ಸಂಭವಿಸ್ಬೋದು. ವಸ್ತುಗಳು ಕೂಡ ಹಾಗೇನೆ, ಅವು ಅಂದುಕೊಂಡಂತಹ ಸಮಯದ ಒಳಗೆ ಹಾಳಾಗ್ಬೋದು, ಕೆಲಸಕ್ಕೆ ಬಾರದೇ ಇರ್ಬೋದು, ಬೆಂಕಿಗೆ ಅನಾಹುತಿ ಆಗ್ಬೋದು, ಪ್ರವಾಹಕ್ಕೆ ಪೀಡಿತ ಆಗ್ಬೋದು. ಹೀಗೆ ಹಲವಾರು ರೀತಿಯಲ್ಲಿ ಅವು ಹಾಳಾಗ್ಬೋದು. ಈ ಕಾರಣಗಳಿಗಾಗಿ ನಾವು ವ್ಯಕ್ತಿಗಳಿಗಾಗಲಿ ವಸ್ತುಗಳಿಗಾಗಲಿ ಇನ್ಶೂರೆನ್ಸ್ ಮಾಡುವ ಅವಶ್ಯಕತೆ ತುಂಬಾ ಇದೆ. ಇನ್ಶೂರೆನ್ಸ್ಗೆ ಸಂಬಂಧಿತ ವಿಷಯಗಳಲ್ಲಿ ಪೆರಿಲ್ ಅನ್ನೋ ಪದನ ತುಂಬಾ ಬಳಸ್ತಾರೆ. ಪೆರಿಲ್ ಅಂತಂದರೆ ನಷ್ಟದ ಮೂಲ, ಕಾಸ್ ಆಫ್ ಲಾಸ್. ಯಾವುದರಿಂದ ನಷ್ಟ ಸಂಭವಿಸುತ್ತೋ ಅದಕ್ಕೆ ಪೆರಿಲ್ ಅಂತ ಕರೀತಾರೆ. ಉದಾಹರಣೆಗೆ ಭೂಕುಸಿತ, ಭೂಕಂಪನ, ಮಿಂಚು, ಪ್ರವಾಹ, ಬೆಂಕಿ ಅನಾಹುತಿ, ಈ ವಿಷಯಗಳಿಗೆ ಪೆರಿಲ್ ಅಂತೇಳಿ ಕರೀತಾರೆ. ಇನ್ಶೂರೆನ್ಸ್ ಮಾಡಿಸೋದ್ರಿಂದ ಇನ್ಶೂರೆನ್ಸು ನಮ್ಮ ಆಸ್ತಿ ಪಾಸ್ತಿನ ಕಾಪಾಡಲ್ಲ, ಆಗೋ ನಷ್ಟನೂ ತಡೆಯಲ್ಲ. ಆ ನಷ್ಟನ ತಡೆಯೋ ಶಕ್ತಿ ಕೂಡ ಇನ್ಶೂರೆನ್ಸಿಗಿಲ್ಲ. ಓನ್ಲಿ ಅದು ನಮಗೆ ಆದಂತಹ ನಷ್ಟವನ್ನು ಹಣದ ರೂಪದಲ್ಲಿ ಸ್ವಲ್ಪ ಮಟ್ಟಿಗೆ ಭರಿಸಿಕೊಡುತ್ತದೆ. ನಾವು ಯಾವುದಾದ್ರೂ ಒಂದು ಕಾರು ಅಥವಾ ಬೈಕ್ನ ತೊಗೊಂಡಿದ್ದೀವಿ ಅಂತ ಅಂದ್ಕೊಳ್ಳಿ. ನಾವು ಇನ್ಶೂರೆನ್ಸ್ ಮಾಡಿಸಿದ್ದೀವಿ ಅನ್ನೋ ಕಾರಣಕ್ಕೆ ನಾಳೆ ಆಗೋ ಆಕ್ಸಿಡೆಂಟು, ನಾಳೆ ಆಗೋ ಅನಾಹುತಗಳು ಇನ್ಶೂರೆನ್ಸಿಂದ ತಡೆಯೋಕ್ಕಾಗೋದಿಲ್ಲ. ನಾವು ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿಕೊಂಡು ಜಾಗರೂಕತೆಯಿಂದ ಡ್ರೈವ್ ಮಾಡಿದಾಗ ಆಗೋ ಆಕ್ಸಿಡೆಂಟ್, ಅನಾಹುತಗಳನ್ನು ತಪ್ಪಿಸ್ಬೋದು. ಇನ್ಶೂರೆನ್ಸ್ ಮಾಡಿಸಿದ್ದೀವಿ ಅನ್ನೋ ಕಾರಣಗಳಿಗೆ ಆಕ್ಸಿಡೆಂಟ್ ಆಗೋದಾಗಲಿ ಅನಾಹುತಗಳಾಗಲಿ ಯಾವುದೂ ನಿಲ್ಲೋದಿಲ್ಲ. ಒಂದು ಕಾಲ್ಪನಿಕ ಉದಾಹರಣೆಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತೇನೆ. ನೀವು ಒಂದು ಕಾರ್ ಅಥವಾ ಬೈಕನ್ನು ತಗೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಆಕ್ಸಿಡೆಂಟ್ ಆಗುತ್ತೆ ಆ ಕಾರಿಗೆ, ಆದರೆ ಯಾವುದೇ ರೀತಿ ನಷ್ಟ ಅನುಭವಿಸೋದಿಲ್ಲ. ಆ ಸಂದರ್ಭದಲ್ಲಿ ನೀವು ಇನ್ಶೂರೆನ್ಸ್ ತಗೊಂಡಿದ್ರೂ ಕೂಡ ಇನ್ಶೂರೆನ್ಸ್ ಕಂಪನಿ ನಿಮಗೆ ಯಾವುದೇ ರೀತಿ ಹಣವನ್ನಾಗಲಿ ಏನನ್ನೂ ಸಹ ಕೊಡೋದಿಲ್ಲ. ಯಾಕೆ ಅಂತಂದರೆ ಅಲ್ಲಿ ಯಾವುದೇ ರೀತಿ ನಷ್ಟ ಅನುಭವಿಸಿಲ್ಲ. ಇನ್ಶೂರೆನ್ಸ್ ಕಂಪನಿಗೆ ಕೆಲವು ವಾಹನಗಳಿಗೆ ಇನ್ಶೂರೆನ್ಸ್ ಕೊಡೋದು ಕೂಡ ತುಂಬ ರಿಸ್ಕಿ ಆಗಿರುತ್ತೆ. ಪೆಟ್ರೋಲ್ ಸಾಗಣೆ ಮಾಡುವಂತಹ ವಾಹನಗಳಿಗೆ ಇನ್ಶೂರೆನ್ಸ್ ಕೊಡೋದು ಹಾಲು ಮತ್ತು ನೀರು ಸಾಗಾಣಿಕೆ ಮಾಡೋ ವಾಹನಗಳಿಗೆ ಕೊಟ್ಟಷ್ಟು ಸುಲಭ ಅಲ್ಲ. ಪೆಟ್ರೋಲ್ ಸಾಗಾಣಿಕೆ ಮಾಡುವಂತಹ ವಾಹನಗಳು ತುಂಬ ರಿಸ್ಕಿ ಆಗಿರ್ತವೆ. ಅವು ಆಕ್ಸಿಡೆಂಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಆಗಿರುತ್ತೆ. ಬೆಂಕಿ ಅನಾಹುತಗಳಿಗೆ ನಾವು ಆವಾಗವಾಗಿ ಕೇಳ್ತಾ ಇರ್ತೇವೆ, ಈ ಪೆಟ್ರೋಲ್ ಸಾಗಾಣಿಕೆ ಮಾಡುವಂತಹ ವಾಹನಗಳು ಬೆಂಕಿ ಅನಾಹುತಗಳಿಗೆ ತುತ್ತಾಗಿವೆ ಎಂದು. ನಾವು ಇನ್ಶೂರೆನ್ಸ್ನ ಯಾಕೆ ತಗೊಳ್ಬೇಕು ಅಂದರೆ ಒಂದು ಸರ್ಟನ್ ಅಮೌಂಟ್ ಆಫ್ ರಿಸ್ಕ್ನ ನಮ್ಮ ಕೈಯಲ್ಲಿ ಬೇರ್ ಮಾಡೋದಕ್ಕಾಗೋದಿಲ್ಲ ಅಂತ ತಗೋಬೇಕು. ರಿಸ್ಕ್ ಅಂದರೆ ಏನು? ಏನಾದರೂ ಆಗಬಹುದು, ನಷ್ಟ ಸಂಭವಿಸಬಹುದು ಅನ್ನೋ ಒಂದು ಭಯ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಈ ರಿಸ್ಕ್ನ ಅಥವಾ ಮುಂದೆ ಆಗುವಂತಹ ನಷ್ಟವನ್ನು ನಮಗೆ ಭರಿಸುವ ಶಕ್ತಿ ಇಲ್ಲದಿದ್ದಾಗ ಆ ರಿಸ್ಕ್ನ ಬೇರೊಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಆ ಟ್ರಾನ್ಸ್ಫರ್ ಮಾಡುವಾಗ ಆ ರಿಸ್ಕ್ ತಗೊಳ್ಳೋರಿಗೆ ನಾವು ಒಂದು ಸರ್ಟನ್ ಅಮೌಂಟ್ ದುಡ್ಡನ್ನು ಕೊಡಬೇಕಾಗತ್ತೆ. ಅದನ್ನು ಪ್ರೀಮಿಯಂ ಅಂತ ಕರಿತೇವೆ. ನಾವು ಟ್ರಾನ್ಸ್ಫರ್ ಮಾಡ್ತಾ ಇರೋರು ನಮ್ಮನ್ನು ಇನ್ಶೂರ್ಡ್ ಅಂತ ಕರೀತಾರೆ. ರಿಸ್ಕ್ನ ತಗೊಳ್ತಾ ಇರೋರು ಅವರು ಇನ್ಶೂರರ್ ಆಗ್ತಾರೆ. ಸಾಮಾನ್ಯವಾಗಿ ಇನ್ಶೂರೆನ್ಸ್ ಕಂಪನಿಗಳು ಇನ್ಶೂರರ್ ಆಗಿರ್ತಾರೆ. ಇನ್ಶೂರೆನ್ಸ್ ಕಂಪನಿಗಳಿಗೂ ಕೂಡ ಒಂದು ಲಿಮಿಟ್ ಇರುತ್ತದೆ. ಅದು ಮಾರ್ಕೆಟಿನಲ್ಲಿರುವ ಎಲ್ಲ ರಿಸ್ಕ್ಗಳನ್ನು ತೆಗೆದುಕೊಳ್ಳೋದಿಲ್ಲ. ಅದರ ಕೆಪಾಸಿಟಿ ಅನುಗುಣವಾಗಿ ಅವರು ರಿಸ್ಕ್ನ ತಗೊಳ್ತಾರೆ. ಅವರ ಇನ್ವೆಸ್ಟ್ಮೆಂಟ್, ಕ್ಯಾಪಿಟಲ್, ಇದರ ಮೇಲೆ ಅವರ ಕೆಪಾಸಿಟಿ ಅವಲಂಬಿತವಾಗಿರುತ್ತದೆ. ಸಿಂಪಲ್ ಆಗಿ ಇನ್ಶೂರೆನ್ಸ್ ಅಂತಂದರೆ ಕೆಲವು ವ್ಯಕ್ತಿಗಳ ಲಾಸ್ನ ತುಂಬ ವ್ಯಕ್ತಿಗಳು ಸೇರಿ ಭರಿಸುವಂಥದ್ದನ್ನು ಇನ್ಶೂರೆನ್ಸ್ ಅಂತ ಹೇಳ್ಬೋದು. ಇಂಡಿವಿಜುವಲ್ ಆಗಿ ತುಂಬ ಜನ ಕಟ್ಟೋ ಪ್ರೀಮಿಯಂ ಒಂದು ಕಡೆ ಸೇರಿ ನಷ್ಟ ಅನುಭವಿಸಿದಂತಹ ಕೆಲವು ವ್ಯಕ್ತಿಗಳನ್ನು ಅವರು ಮುಂಚೆ ಯಾವ ಸ್ಥಿತಿಯಲ್ಲಿದ್ದರೋ, ನಷ್ಟ ಆಗುವ ಮುಂಚೆ ಯಾವ ಸ್ಥಿತಿಯಲ್ಲಿದ್ದರೋ ಆ ಸ್ಥಿತಿಗೆ ತಂದು ನಿಲ್ಲಿಸೋದಕ್ಕೆ ಇನ್ಶೂರೆನ್ಸ್ ತುಂಬಾ ಸಹಾಯ ಮಾಡುತ್ತದೆ. ಭಾರತದಲ್ಲಿ 1818ರಲ್ಲಿ ಕೋಲ್ಕತ್ತಾದಲ್ಲಿ ಓರಿಯೆಂಟಲ್ ಲೈಫ್ ಇನ್ಶೂರೆನ್ಸ್ ಕಂಪನಿ ಸ್ಥಾಪನೆ ಆಯಿತು. ನಮಗೆಲ್ಲರಿಗೂ ಚಿರಪರಿಚಿತವಾಗಿರುವ LIC ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್
ಸೆಪ್ಟೆಂಬರ್ 1, 1956ರಲ್ಲಿ ಸ್ಥಾಪನೆಯಾಯಿತು. 1973ರಲ್ಲಿ ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸ್ಥಾಪನೆಯಾಯಿತು. ಇದರ ಅಡಿಯಲ್ಲಿ 4 ಅಂಗಸಂಸ್ಥೆಗಳು ಕೂಡ ಸ್ಥಾಪನೆಯಾಯಿತು. ಅವು ಯಾವುವೆಂದರೆ ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿ, ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿ, ಓರಿಯೆಂಟಲ್ ಇನ್ಶೂರೆನ್ಸ್ ಹಾಗೂ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್. ಈ ವಿಡಿಯೋದಲ್ಲಿ ಸ್ವಲ್ಪ ಮಟ್ಟಿನ ವಿಷಯಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಧನ್ಯವಾದಗಳು.